ಎಲ್ಲರ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಬದನೆಕಾಯಿ ಪಲ್ಯನ ಮಾಡ್ಕೊಂಡು ಹೋದರೆ 2 ದಿನದ ತನಕನೂ ಇಟ್ಕೊಂಡು ತಿನ್ಬೋದು. ಇದು ಹಾಳಾಗಲ್ಲ. ಮೊದಲು ಈ ಬದನೆಕಾಯಿನ ತುಂಬ ತೆಗೆದುಬಿಟ್ಟು ಮಧ್ಯದಲ್ಲಿ ಸೀಳ್ಕೊಂಡು ನೀರಲ್ಲಿ ಕ್ಲೀನಾಗಿ ತೊಳೆದು ಒರೆಸಿ ಇಟ್ಕೋಬೇಕು ಬಟ್ಟೆಯಿಂದ. ಅದಾದಮೇಲೆ ಎಣ್ಣೆ ಬಿಸಿ ಮಾಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದು ಸಾಫ್ಟ್ ಆಗೋ ತನಕ ಕರ್ಕೋಬೇಕು. ಸಾಫ್ಟ್ ಆದಮೇಲೆ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೋಬೇಕು. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದು ಸ್ಟಫಿಂಗ್ ಮಾಡೋಕ್ಕೆ ಸ್ವಲ್ಪ ಎಳ್ಳಿನ ಪುಡಿ, ಗುರೆಳ್ಳು ಪುಡಿ, ಅರಿಶಿನ ಪುಡಿ, ಖಾರ, ಉಪ್ಪು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರ್ಕೊಂಡಿರೋ ಬದನೆಕಾಯಲ್ಲಿ ಇದನ್ನು ತುಂಬ್ಕೋಬೇಕು. ತುಂಬ್ಕೊಂಡಿರೋ ಬದನೆಕಾಯಿನೆಲ್ಲನೂ ಸೈಡಿಗೆ ಎತ್ತಿಟ್ಕೊಂಡು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡ್ರೆ ಸ್ಮೆಲ್ ಬರುತ್ತೆ. ಹುಣಸೆ ರಸನ ಸೇರಿಸ್ಕೊಂಡು ಒಂದು ಕುದಿ ಬರೋ ತನಕನೂ ಒಂದು ಮುಚ್ಚಳ ಮುಚ್ಚಿ ಇಟ್ಕೋಬೇಕು. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಪ್ಯಾಕ್ ಮಾಡ್ಕೊಂಡು ಹೋದರೆ 2 ದಿನದ ತನಕ